ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿವಿನ್ ಸ್ಪೈಸಿ ಕಿಚನ್. ಇವತ್ತು ಹೋಟೆಲ್ ಸ್ಟೈಲ್ನಲ್ಲಿ ಪೂರಿ ಒಂಥರ ಉಬ್ಬೋ ಥರ ಪೂರಿನ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಫಸ್ಟು ಮೊದಲನೇದಾಗಿ ನಾವು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮೈದಾ ಹಿಟ್ಟು ಎಷ್ಟು ಅಂದರೆ ನಾವು ಗೋಧಿ ಹಿಟ್ಟನ್ನು ಎಷ್ಟು ತೊಗೊಂಡಿರ್ತೀವಲ್ಲ ಅದರ ಕಾಲು ಭಾಗದಷ್ಟು ನಾವು ಮೈದಾ ಹಿಟ್ಟನ್ನು ತಗೋಬೇಕಾಗುತ್ತೆ. ಮೈದಾ ಹಿಟ್ಟು ಹಾಕಿ ನಂತರ ಇವಾಗ ಅದಕ್ಕೆ 2-3 ಸ್ಪೂನಷ್ಟು ಚಿರೋಟಿ ರವೆನ ತಗೊಳ್ತಾ ಇದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಪೂರಿ ಉಬ್ಬಿ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವಾಗ 2-3 ಸ್ಪೂನಷ್ಟು ಚಿರೋಟಿ ರವೆನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಚಿರೋಟಿ ರವೆನ ಆ್ಯಡ್ ಮಾಡಿ ಪೂರಿ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ಅದಕ್ಕೋಸ್ಕರ ಚಿರೋಟಿ ರವೆನ ನೀವು ಮಿಸ್ ಮಾಡೋ ಹಾಗಿಲ್ಲ. ಮತ್ತು 1 ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆದಮೇಲೆ ಅದಕ್ಕೆ ಇವಾಗ 3-4 ಸ್ಪೂನಷ್ಟು ಹಾಲನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಲನ್ನು ಹಾಕೋದ್ರಿಂದ ಹಿಟ್ಟು ಸಾಫ್ಟಾಗಿ ಬರುತ್ತೆ. ಪೂರಿನ ನಾವು ಎಷ್ಟು ತೆಳುವಾಗಿ ಒತ್ತಿದ್ರೂ ಪೂರಿ ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ನಾವು ನಾರ್ಮಲ್ ಬರೀ ಚಪಾತಿ ಹಿಟ್ಟನ್ನು ಕಲಸಿ ಮಾಡಿದಾಗ ನಾವು ತೆಳುವಾಗಿ ಪೂರಿ ತುಂಬ ಹಾಳಾಗಿರುತ್ತೆ. ಆ ಥರ ಆಗಲ್ಲ. ನಾವು ಹಾಲು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಪೂರಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿ ನಮಗೆ ಚಪಾತಿ ಅದಕ್ಕೆ ಏನು ಮಿಕ್ಸ್ ಮಾಡ್ತೀವಲ್ಲ ಅದಕ್ಕೆ ಇವಾಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಆ ಹಿಟ್ಟನ್ನು ಕಲಿಸಿದಾಗ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ. ಆಯಿಲ್ ಹಾಕಿ ಜಸ್ಟ್ ಅದನ್ನು ಮಿಕ್ಸ್ ಮಾಡಿ ಇಡಬಾರ್ದು, ಚೆನ್ನಾಗಿ ನಾದಬೇಕು. ಇದನ್ನು ಆ ರೀತಿಯಲ್ಲಿ ನಾದಿದ್ರೆ ಅಷ್ಟೇ ಹಿಟ್ಟು ತುಂಬ ಚೆನ್ನಾಗಿ ಪೂರಿ ಬರುತ್ತೆ. ಮತ್ತು ಹಿಟ್ಟನ್ನು ಮಿಕ್ಸ್ ಆದಮೇಲೆ ಸ್ವಲ್ಪ 4-5 ಸಲ ಹಿಟ್ಟನ್ನು ಬೀಟ್ ಮಾಡಬೇಕು. ಹೀಗಾಗಿ ಹಿಟ್ಟನ್ನು ಬೀಟ್ ಮಾಡಿ 10-15 ನಿಮಿಷದ ತನಕ ಅದನ್ನು ನೆನೆಸಿಡಬೇಕು. ಅದಕ್ಕೆ ಒಂದು ತಟ್ಟೆ ಕ್ಲೋಸ್ ಮಾಡಿ ಒಂದು 10-15 ನಿಮಿಷ ನೆನೆಸಿಡ್ತಾ ಇದ್ದೀನಿ. ಈಗ 10-15 ನಿಮಿಷ ಆದಮೇಲೆ ಒಂದು ಪ್ಯಾನಿಗೆ ಆಯಿಲ್ ಹಾಕ್ತಾಯಿದ್ದೀನಿ. ಬಾಣಲಿ 3/4 ಭಾಗದಷ್ಟು ಎಣ್ಣೆ ಇದ್ದರೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಕಡಿಮೆ ಹಾಕಿದಷ್ಟು ಬೇಯೋದಕ್ಕೆ ಜಾಗ ಇಲ್ಲದೆ ಪೂರಿ ಬರೋದಿಲ್ಲ. ಹಾಗಾಗಿ 3/4 ಭಾಗದಷ್ಟು ಎಣ್ಣೆ ತಗೊಂಡಿದ್ದೀನಿ. ಈಗ ನೆಕ್ಸ್ಟು ಪೂರಿ ಉದ್ದೋದಕ್ಕೆ ನಾನು ಕಲ್ಲಿನ ಮಣಿಯನ್ನು ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಮರದ ಮಣಿ ತೊಗೊಂಡ್ರೆ ಮರದ ಮಣಿಗೆ ಎಲ್ಲ ಹಿಟ್ಟೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನಾನು ಕಲ್ಲಿನ ಮಣಿನ ತೊಗೊಂಡಿದ್ದೀನಿ. ನೆನೆಸಿಟ್ಟಿರುವಂತಹ ಹಿಟ್ಟನ್ನು ಇವಾಗ ಚೆನ್ನಾಗಿ ಮತ್ತೊಂದು ಸಲ ಬೀಟ್ ಮಾಡಿ ಸಣ್ಣ ಸಣ್ಣ ಪೂರಿ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಹಿಂಗೆ ಸಣ್ಣದಾಗಿ ಕೆಲವರಿಗೆ ಸಣ್ಣದಾಗಿ ಪೂರಿ ಮಾಡೋದಕ್ಕೆ ಆಸೆ, ಕೆಲವರಿಗೆ ದೊಡ್ಡ ಪೂರಿನ ಮಾಡ್ಕೊಳ್ಳೋ ಆಸೆ. ನಾವು ಇವಾಗ ಚಪಾತಿಗೆ ಮಾಡೋದೆಷ್ಟು ಹಿಟ್ಟನ್ನು ತೊಗೋತೀವಿ ನಾನು ಅಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಪೂರಿಗೋಸ್ಕರ. ಈಗ ಪೂರಿ ಉದ್ದೋಣ ಬನ್ನಿ. ಪೂರಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಬಲೂನ್ ಥರ ಪೂರಿ ಉಬ್ಬುತ್ತೆ ನೀವೇ ನೋಡುವಂತ್ರಿ. ಈಗ ನಾನು ಪೂರಿನ ಉದ್ದೋದಕ್ಕೆ ಹಿಟ್ಟನ್ನು ಮಿಕ್ಸ್ ಮಾಡಲ್ಲ. ಯಾಕಂತಂದರೆ ಪೂರಿ ಹಿಟ್ಟು ಹಾಕೋದ್ರಿಂದ ಎಣ್ಣೆ ಒಳಗೆಲ್ಲ ಹಿಟ್ಟು ಬಿಟ್ಕೊಂಡು ಎಣ್ಣೆನೂ ಹಾಳಾಗುತ್ತೆ. ಸೊ ಹಾಗಾಗಿ ಇವಾಗ ನಾನು ಎಣ್ಣೆಯಲ್ಲಿ ಹತ್ಕೊಂಡು ಪೂರಿನ ಉದ್ದುತ್ತಾ ಇದ್ದೀನಿ. ನೋಡಿ, ಇವಾಗ ಎಣ್ಣೆ ಪೂರಿ ಮಾಡೋದಕ್ಕೆ ಎಣ್ಣೆ ಫುಲ್ಲು ರೆಡಿ ಇದೆ. ಇವಾಗ ಪೂರಿ ಉದ್ದಿದ್ದೀನಿ. ಪೂರಿ ಉದ್ದಿ ನೋಡಿ ಇವಾಗ ಎಷ್ಟು ಚೆಂದಾಗಿ ಪೂರಿ ಬರುತ್ತೆ ಅಂತ. ಉಬ್ಬಿ ಬರುತ್ತೆ ಪೂರಿ. ನೀವು ಈ ಮೆಥಡಲ್ಲಿ ಪೂರಿ ಮಾಡಿ ನೋಡಿ, ಭಾಳ ಚೆನ್ನಾಗಿ ಬರುತ್ತೆ ಪೂರಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಬಲೂನ್ ಥರನೇ ಉಬ್ಬಿದೆ. ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ಈ ಥರ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ, ಎಲ್ಲರೂ ಇಷ್ಟಪಡ್ತಾರೆ. ಆಲ್ಮೋಸ್ಟ್ ಮಕ್ಕಳಿಗೆ ಪೂರಿ ಅಂದರೆ ತುಂಬ ಇಷ್ಟ. ಅದರಲ್ಲೂ ಈ ಥರ ಪೂರಿ ಮಾಡಿಕೊಟ್ರೆ 2 ಪೂರಿ ಎಕ್ಸ್ಟ್ರಾನೇ ತಿಂತಾರೆ. ಸೊ ಹಾಗಾಗಿ ಈ ಥರ ಮಾಡಿ ನೋಡಿ. ಪೂರಿ ಜೊತೆಗೆ ಕಾಂಬಿನೇಷನ್ ಆಗಿ ನಾನಿವತ್ತು ಪನ್ನೀರ್ ಮಸಾಲಾನ ಮಾಡಿದ್ದೀನಿ. ಪನ್ನೀರ್ ಮಸಾಲ ಹಾಗೂ ಚಟ್ನಿನ ಮಾಡಿದ್ದೀನಿ. ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಪನ್ನೀರ್ ಮಸಾಲ ಮಾಡೋದನ್ನು ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಈ ಪೂರಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್
ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ. ನಿಮಗೆ ವೀಡಿಯೋಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನನ್ನ ಎಲ್ಲ ಅಡುಗೆಯ ರೆಸಿಪಿಗಳನ್ನು ನೀವು ವಾಚ್ ಮಾಡಬೇಕು ಅಂತಂದರೆ ನನ್ನ ಚಾನಲ್ನಲ್ಲಿ ಎಲ್ಲ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನೋಡಿ, ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗಿದೆ ಕಮೆಂಟ್ ಮಾಡಿ.